ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ಹೇಳಬೇಕು ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳು ಇಲ್ಲಿ ಫೋರ್ಸ್ ಅನ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನ ಹೇಳಿಕೆಗಳನ್ನ ನಾನು ಓದಿದ್ದೀನಿ, ಇದು ಪ್ರಯೋಜನಕ್ಕೆ ಬರೋದಿಲ್ಲ. ನಾಗೇಂದ್ರ ಅವರಿಂದ ಒತ್ತಡ ಬಿತ್ತು ಅಂತ ನೀನು ಬರೆದುಕೊಡ್ಬೇಕು ಅಂತ ಇಲ್ಲಿ ಇಡಿ ಅಧಿಕಾರಿಗಳು ಒತ್ತಡವನ್ನ ಹೇರಿದ್ದಾರಂತೆ. ಇಲ್ಲದೇ ಇದ್ರೆ ನಿನಗೆ 7 ವರ್ಷ ಜೈಲು ಶಿಕ್ಷೆ ಮಾಡಿಸುವವರೆಗೂ ಬಿಡೋದಿಲ್ಲ ಅಂತ ನನಗೆ ಬೈದಿದ್ದಾರೆ. ಇಡಿ ಅಧಿಕಾರಿಗಳಾದ ಮಿತ್ತಲ್ ಹಾಗೂ ಮುರಳಿ ಕಣ್ಣನ್ ಅವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ನಾಗೇಂದ್ರ ಹೆಸರು ಹೇಳಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳಿಂದ ಒತ್ತಡವನ್ನ ಹಾಕಲಾಗಿದೆಯಂತೆ. ಜೊತೆಗೆ ಮಾನಸಿಕವಾಗಿ ಹಿಂಸೆಯನ್ನ ನೀಡಿ ಕಿರುಕುಳವನ್ನ ಕೂಡ ಕೊಡಲಾಗಿದೆಯಂತೆ. ನಿಗಮದ ಹಿಂದಿನ ಎಂಡಿ ಕಲ್ಲೇಶ್ ಅವರಿಂದ ಈಗ ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ. ನನ್ನನ್ನ ಒತ್ತಾಯ ಪೂರ್ವಕವಾಗಿ ನಾಗೇಂದ್ರ ಅವರ ಹೆಸರು ಹೇಳಬೇಕು ನೀನು ಅಂತ ಹೇಳಿಕೊಟ್ಟು ನನ್ನ ಬಾಯಿಂದ ಹೇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಲ್ಲೇಶ್ ಅವರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ನಿಗಮದ ಎಂಡಿ ಕಲ್ಲೇಶ್ ಅವರೀಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಕಾಪಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಡಿ ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಈಗ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಕೃಷ್ಣ, ಗಮನಿಸ್ತಾ ಇದ್ದೀವಿ ನಾಗೇಂದ್ರ ಅವರನ್ನ ಈಗ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈಗ ಇದರ ಬೆನ್ನಲ್ಲೇ ಈಗ ಇವರ ಬೇಕು ಅಂತ ಹೇಳ್ಬಿಟ್ಟು ನಾಗೇಂದ್ರ ಅವರ ಹೆಸರು ಹೇಳಬೇಕು ಅಂತ ಹೇಳ್ಬಿಟ್ಟು ಕಲ್ಲೇಶ್ ಅವರಿಗೆ ಒತ್ತಡವನ್ನ ಹೇರಲಾಗಿತ್ತಂತೆ. ಏನಿದೆ ಅಪ್ಡೇಟ್ಸ್? ವಾಲ್ಮೀಕಿ ನಿಗಮದ ನಲ್ಲಿ ನಡೆದಿರುವಂತಹ ಕೋಟ್ಯಾಂತರ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಹಂತದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರವೇ ನೇಮಕ ಮಾಡಿರುವಂತಹ SIT ತನಿಖೆ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಇಡಿ ಅಧಿಕಾರಿಗಳು ಕಳೆದ ಕೆಲ ದಿನಗಳಿಂದ ತೀವ್ರ ರೀತಿಯಲ್ಲಿ ವಿಚಾರಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಸದನದಲ್ಲಿ ಕಲಾಪದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಒಂದು ವೇಳೆ ಅಕ್ರಮ ಆಗಿದ್ರೆ ಅದನ್ನ ಸೂಕ್ತ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಮತ್ತೊಂದ್ ಕಡೆ ಕಳೆದ 2 ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಕೂಡ ಏನು SIT ಅಧಿಕಾರಿಗಳು ರಿಪೋರ್ಟ್ ಅನ್ನ ಕೊಟ್ಟಿದ್ರು, ಅದರ ಆಧಾರದ ಮೇಲೆ ಎಲ್ಲಾ ರೀತಿಯಲ್ಲಿ ಉತ್ತರಗಳನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ತೀವ್ರ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ತೀವ್ರ ರೀತಿಯಲ್ಲಿ ತಪಾಸಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ 187 ಕೋಟಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೆಗಾ ಟ್ವಿಸ್ಟ್ ಅನ್ನ ಕೂಡ ಸಿಕ್ಕಿದೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ಈ ಹಿಂದಿನ MD ಆಗಿದ್ದಂತ ಕಲ್ಲೇಶ್ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳ್ಬರ್ತಾ ಇದೆ. ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯ ಸರ್ಕಾರದ ಪ್ರಮುಖ 4 ಸಚಿವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಈ ಒಂದು ಪ್ರಕರಣದಲ್ಲಿ, ಈ ಒಂದು ಅಕ್ರಮದಲ್ಲಿ ಸಿಲಿಕೋಡಿಸುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇಡಿ ಅಧಿಕಾರಿಗಳು ಮಾಡ್ತಾ ಇರ್ತಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ಆರೋಪವನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಈಗ ಈ ಹಿಂದಿನ MD ಆಗಿದ್ದಂತ ಕಲ್ಲೇಶ್ ಅವರ ಮೇಲೆ ಇಡಿ ಅಧಿಕಾರಿಗಳು ಬಲವಂತವಾಗಿ ಒತ್ತಡವನ್ನ ಹಾಕ್ತಾ ಇದ್ರೆ, ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಈಗ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಾಗಿದೆ. ಆದ್ರೆ ಇಡಿ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಾಗಿದ್ದು ಎಲ್ಲವೂ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್ ಅನ್ನ ಕೂಡ ಸಿಕ್ಕಿದೆ. ಹೀಗಾಗಿ ಇಡಿ ಅಧಿಕಾರಿಗಳ ವಿರುದ್ಧ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ, FIR ಕೂಡ ದಾಖಲಾಗಿದೆ. ಶೇಷಾದ್ರಿಪುರಂ ಪೊಲೀಸರು ಇಡಿ ಅಧಿಕಾರಿಗಳ ವಿರುದ್ಧ ನಿಜಕ್ಕೂ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿ ಕೂಡ ಉಳಿದಿದೆ. ಹೀಗಾಗಿ ಒಂದು ವೇಳೆ ಈ ಅಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಎಂದು ಗೊತ್ತಾದ ಮೇಲೆ ಯಾವ ರೀತಿ ಒಂದು ಪ್ರಕರಣ ಇನ್ನಷ್ಟು ಬೇರೆ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ರಾಜ್ಯದ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡುವಂತ ಉದ್ದೇಶದಿಂದ ಈ ಪ್ರಕರಣವನ್ನ ಈ ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ ಈ ಹಿಂದೆ ಬೇರೆ ಬೇರೆ ನಿಗಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಲಿಲ್ಲ. ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅಕ್ರಮ ಆಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಬೇಕಾಬಿಟ್ಟಿ ರೀತಿಯಲ್ಲಿ ವಿಚಾರಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಬೇರೆ ಬೇರೆ ಆಯಾಮಗಳ ತನಿಖೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಸದನದಲ್ಲಿ ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಇಡಿ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಇಡಿ ಅಧಿಕಾರಿಗಳ ವಿರುದ್ಧವೇ ಈಗ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ಮತ್ತೊಂದು ಹಂತದಲ್ಲಿ ಈ ಒಂದು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಏನಿದೆ ಅದು ಇನ್ನಷ್ಟು ಇಳಿದೊಯ್ಯುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಪ್ಲೇಸ್ ಇಂದ ಕೆಳಗಿಳಿಸಬೇಕು ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಮಾಡಿರೋ ರೇಡ್ ಅಂತೀರಾ ಇದು ಕೃಷ್ಣ?
ಖಂಡಿತ ವಿದ್ಯಾ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ವಿರುದ್ಧವಾಗಿ SIT ತನಿಖೆ ಕೂಡ ಕಳೆದ ಕೆಲ ದಿನಗಳಿಂದ ತೀವ್ರ ರೀತಿಯಲ್ಲಿ ವಿಚಾರಣೆ ಮಾಡುವಂತ ಪ್ರಯತ್ನವನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಒಂದು ಹಂತದ ರಿಪೋರ್ಟ್ ಅನ್ನ, ಪ್ರಾಥಮಿಕ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಕೂಡ ಸಲ್ಲಿಕೆ ಮಾಡಿದ್ರೆ, ಆ ಪ್ರಾಥಮಿಕ ವರದಿ ತನಿಖೆಯಲ್ಲಿ ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಅಲ್ಲಿನ ಬ್ಯಾಂಕ್ ವ್ಯವಹಾರ ಏನಿದೆ ಅವರ ಇಬ್ಬರ ನಡುವೆ ಈ ಅಕ್ರಮ ನಡೆದಿದೆ ಅಂತ ಈಗಾಗಲೇ SIT ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಕೊಟ್ಟಂತ ವರದಿಯಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅನ್ನೋದು ಕೂಡ ಇಲ್ಲಿ SIT ಅಧಿಕಾರಿಗಳು ಕೊಟ್ಟಂತ ವರದಿಯಲ್ಲಿ ಕೂಡ ಸ್ಪಷ್ಟ ಕೂಡ ಗೊತ್ತಾಗ್ತಾ ಇದೆ. ಅದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಈಗ ಎಂಟ್ರಿ ಆಗಿರೋದು ಮತ್ತೊಂದು ಅಕ್ರಮದ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡುವಂತ ಪ್ರಯತ್ನವನ್ನ ED ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅದೇ ED ಅಧಿಕಾರಿಗಳು ಬಲವಂತವಾಗಿ ರಾಜ್ಯ ಸರ್ಕಾರದ ಕೆಲವು ಸಚಿವರ ಬುಡಕ್ಕೆ ಮತ್ತು CM ಸಿದ್ದರಾಮಯ್ಯ ಬುಡಕ್ಕೆ ತರಬೇಕು ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಇವತ್ತು ರಾಜ್ಯದ ಆಡಳಿತ ಪಕ್ಷ ಕೂಡ ED ಅಧಿಕಾರಿಗಳ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡ್ತಾ ಇದ್ರೆ. ಆದ್ರೆ ನಿಗಮದ ಈ ಹಿಂದಿನ MD ಆಗಿರುವಂತ ಕಲ್ಲೇಶ್ ಅವರೇ ದೂರು ಕೊಟ್ಟಿರೋದು ನೋಡಿದ್ರೆ, ಇನ್ನೊಂದು ಕಡೆ ED ಅಧಿಕಾರಿಗಳು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಗಂಭೀರವಾದ ಆರೋಪವನ್ನ ಮಾಡಿರೋದು ಈ ಹಿಂದಿನ MD ಕಲ್ಲೇಶ್ ಅವರು ಕೊಟ್ಟಿರೋ ದೂರಿಗೆ ಸಂಬಂಧಪಟ್ಟಂತೆ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅನ್ನೋದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಒಂದು ಟ್ವಿಸ್ಟ್ ಅಂತ ಕೂಡ ಭಾವಿಸ್ಬೇಕಾಗಿತ್ತೆ. ಆದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ನಡೀತಾ ಇರುವಂತ ಈ ತಿಕ್ಕಟ ಬೇರೆ ಹಂತಕ್ಕೆ ಈಗ ಕೊಂಡೊಯ್ಯುವಂತ ಸಾಧ್ಯತೆಗಳು ಕೂಡ ಐತೆ. ಬಹುಶಃ ಈ ಹಿಂದೆ ವಿಪಕ್ಷಗಳು ಕೂಡ ಭಾರಿ ಹೋರಾಟವನ್ನ ಕೂಡ ಮಾಡಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿ ಹಗರಣ ಆಗಿದೆ, ಕೂಡಲೇ ತನಿಖೆ ಆಗಬೇಕು, ನಾಗೇಂದ್ರ ಕೂಡ ರಾಜೀನಾಮೆ ಕೊಡಬೇಕು, ಕೇವಲ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಸಾಲದು, ಶಾಸಕ ಸ್ಥಾನಕ್ಕೂ ಇಂದು ಕೂಡ ಅವರನ್ನ ವಜಾ ಮಾಡಬೇಕು ಅನ್ನೋ ಒತ್ತಾಯ ಕೆಲ ದಿನಗಳಿಂದ ಕೂಡ ನಡೀತಾ ಇದೆ. ಸದನದಲ್ಲೂ ಕೂಡ ಕಳೆದ 3-4 ದಿನಗಳಿಂದ ತೀವ್ರ ರೀತಿಯಲ್ಲಿ ಒಂದ್ ಕಡೆ ಮೂಡ ಹಗರಣ, ಒಂದು ರೀತಿ ಹೋರಾಟ ಆಗ್ತಾ ಇದೆ. ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಡೀತಿದೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತೀವ್ರ ರೀತಿಯ ಹೋರಾಟವನ್ನ ವಿಪಕ್ಷಗಳು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ರಾಜ್ಯಾದ್ಯಂತ ರೀತಿಯಲ್ಲಿ ವಿಪಕ್ಷಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರೆ, ಹೋರಾಟವನ್ನ ಕೂಡ ಮಾಡ್ತಾ ಇದ್ರೆ. ಇನ್ನಷ್ಟು ಹೋರಾಟವನ್ನ ಮುಂದುವರಿಸಬೇಕು ಅನ್ನೋ ಕಾರಣಕ್ಕಾಗಿ ವಿಪಕ್ಷಗಳು ಬೇರೆ ಬೇರೆ ರೀತಿಯ ಹೋರಾಟವನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ED ಅಧಿಕಾರಿಗಳ ವಿರುದ್ಧ ಒಂದು ಕಂಪ್ಲೇಂಟ್ ದಾಖಲಾಗಿರೋದು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ 187 ಕೋಟಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತಕ್ಕೆ ಈ ಒಂದು ಅಕ್ರಮ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.